ಆಗುತ್ತೆ ಅಂತ. ಗಂಟಾಗಿದೆ ಅಂತ ಇಲ್ಲ ಇಲ್ಲ, ಸರಿ. ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟು ಇರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಸಿಎಂ, 25ಕ್ಕೆ ಆಗ್ಬೋದು. ಸರಿ, ಮಾತಾಡೋದೇ ಇಲ್ಲ. ಅಲ್ಲ ಸರಿ, ಬಹಳಷ್ಟು ಜನ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಸರ್. ಅದ್ರ ಬಗ್ಗೆನೇ ಮಾತಾಡಲ್ಲ. ಮಾತಾಡಿರ್ಲಿಲ್ಲ ಸರ್. ಮಂತ್ರಿಗಳು ಸಿಕ್ಕಾರೆ ಉತ್ತರ ಕರ್ನಾಟಕದವ್ರು ಹ್ಯಾಪಿ ಅದಾರ. ಎಸ್ ಆರ್ ಪಾಟೀಲ್ ಸರ್ ಈ ಸಲ MLC ಟಿಕೆಟ್ ಕೊಡ್ತೀರಾ? ಎಸ್ ಆರ್ ಪಾಟೀಲ್ ಸರ್ಗೆ ಈ ಸರಿ MLC ಟಿಕೆಟ್ ಕೊಡ್ತೀರಾ ಅಂತ? ಇನ್ನ 4 ಸೀಟ್ ಖಾಲಿ ಇದಾವೆ. ಎಸ್ ಆರ್ ಪಾಟೀಲ್ ಈ ಭಾಗದ ಜನಪ್ರಿಯ ನಾಯಕರು. ಅವರೆಲ್ಲ ಕೂಡ ವಿಧಾನ ಪರಿಷತ್ನಲ್ಲಿ ಅಥವಾ ರಾಜ್ಯಸಭೆಗೆ ಅರ್ಹತೆ ಇರ್ತಕ್ಕಂಥವ್ರು ಅಲ್ವಾ. ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ. ಅದ ಪಕ್ಷ ಅವ್ರನ್ನ ಕಡೆಗಣಿಸ್ತಾ ಇದೆ ಅಂತ ಅನ್ಸ್ತಿಲ್ವಾ ಸರ್? ಈಗ ಕೆಲವು ಸಂದರ್ಭದಲ್ಲಿ ನಮ್ದೇ ಏನೋ ಆಗಿರುತ್ತೆ ಅಲ್ವಾ. ರಾಜ್ಯಸಭೆಗೆ ಹೋಗುವಷ್ಟು ಅರ್ಹತೆ ಅವರಿಗೆ ಅರ್ಹತೆ ಇದೆ ಸರ್, ಆದ್ರೆ ಅವಕಾಶ ಇಲ್ಲ. ಅವಕಾಶ ಆಗ್ಬೇಕು. ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ತಗೋಬೇಕು ಸರ್. ಈಗ ತಾವು ಜಲಸಂಪನ್ಮೂಲ